ಬಡ ಮಕ್ಕಳಿಗೆ ವರದಾನ MRN ಫೌಂಡೇಶನ್. ನೂರ 50ಕ್ಕೂ ಅಧಿಕ ಮಕ್ಕಳ ಶೈಕ್ಷಣಿಕ ದತ್ತು ಸ್ವೀಕಾರ. MRN ಫೌಂಡೇಶನ್ ಸದಾ ಸಮಾಜಮುಖಿ ಕಾರ್ಯಗಳಲ್ಲಿ ಮುಂಚೂಣಿ. ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ತನ್ನದೇ ಆದ ಛಾಪು ಮೂಡಿಸಿದೆ. ಇದೀಗ ನೂರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಮುರುಗೇಶ್ ನಿರಾಣಿಯವರ ಸಾರಥ್ಯದ MRN ಫೌಂಡೇಶನ್ ಈಗಾಗಲೇ ಆರೋಗ್ಯ ಶಿಬಿರ, ಸಾಮಾಜಿಕ ಕಾರ್ಯಗಳಲ್ಲಿ ಗುರುತಿಸಿಕೊಂಡಿದೆ. ಈಗ ಮಕ್ಕಳ ಶಿಕ್ಷಣಕ್ಕೂ ಒತ್ತು ನೀಡುವಲ್ಲಿ ಮುಂದಾಗಿದೆ. 150ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲು ಹೆಜ್ಜೆ ಇಟ್ಟಿದೆ. ಮೆರಿಟ್ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಹಾಗೂ ವಿಶೇಷ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸುಮಾರು 150 ಮಕ್ಕಳನ್ನು ಶೈಕ್ಷಣಿಕವಾಗಿ ದತ್ತು ಸ್ವೀಕಾರ ಮಾಡಿದ್ರು. ಜಿಲ್ಲಾ SP ಸಿದ್ಧಾರ್ಥ ಗೋಯಲ್ ಅವರು ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ವಿಜಯ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದ ಈ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿತ್ತು. MRN ಸಮೂಹ ಸಂಸ್ಥೆಯ ಮುಖ್ಯಸ್ಥ ಸಂಗಮೇಶ್ ನಿರಾಣಿಯವರು ನೇತೃತ್ವ ವಹಿಸಿದ್ರು. 8ನೇ ತರಗತಿಯಿಂದ ಉನ್ನತ ವ್ಯಾಸಂಗದವರೆಗೆ ಸಂಪೂರ್ಣ ವೆಚ್ಚವನ್ನು ಫೌಂಡೇಶನ್ ನೋಡಿಕೊಳ್ಳಲಿದೆ. ಸ್ವಲ್ಪ ನೀವು ಜವಾಬ್ದಾರಿ ತಗೊಂಡ್ರೆ ಮುಂದೆ ಹೋದರೆ ನಿಮಗೆ ಕೂಡ ಆ ಸಕ್ಸಸ್ ಫೀಲಿಂಗ್ ಸಿಗುತ್ತೆ, ನಿಮಗೆ ಕೂಡ ಖುಷಿ ಆಗುತ್ತೆ. ಒಂದು ಚಿಕ್ಕ ಘಟನೆ ಹೇಳ್ತೀನಿ, ನಾನು ಮುಗಿಸ್ತೀನಿ, ಜಾಸ್ತಿ ಮಾತಾಡಲ್ಲ. ನನ್ನ ಈಗ IPS ಆಗಿ ಬಂದಿದ್ದೀನಿ. ಮತ್ತೆ ಒಂದಿನ ನನ್ನ ತಂದೆ ಕಡೆಯಿಂದ ನನಗೆ ಫೋನ್ ಬಂತು, ನಮ್ಮ ಡಿಸ್ಟಿಕ್ ಅಲ್ಲಿ, ನನ್ನ ಸ್ವಂತ ಡಿಸ್ಟಿಕ್ ಅಲ್ಲಿ ಅಲ್ಲಿ DC ಅವರು ಕರೀತಾ ಇದ್ದಾರೆ, ನಿಮ್ಮ ತಂದೆ ತಾಯಿ ಅವರಿಗೆ ಸನ್ಮಾನ ಮಾಡೋಣ, ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ. ನಾನು ಹೇಳಿದ್ರೆ ಸರ್, ನನ್ನ ತಂದೆ ಅವರಿಗೆ ಹೇಳಿದ್ರೆ ನನಗೆ ಬರೋಕ್ಕೆ ಆಗಲ್ಲ, ಟ್ರೈನಿಂಗ್ ಅಲ್ಲಿ ರಜಾ ಕೊಡಲ್ಲ, ತಾವು ಹೋಗಿ. ಅವರು ಹೋಗಿದ್ರು, ಇಬ್ಬರು ತಂದೆ ತಾಯಿ ಅವರು ಇಬ್ರು ಹೋಗಿದ್ರು. ಇದೇ ಸ್ಟೇಜ್ ಮೇಲೆ ಅವ್ರಿಗೆ ಕರೆದಿದ್ರು, ಸನ್ಮಾನ ಮಾಡಿದ್ರು. ಅವರು ಫುಲ್ ಡೇ ವಾಟ್ಸಪ್ ಅಲ್ಲಿ ಅವ್ರಿಗೆ ಸನ್ಮಾನ ಮಾಡಿ ಫುಲ್ ಡೇ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಫೋಟೋ ಶೇರ್ ಮಾಡಿದ್ರು. ಎಷ್ಟು ಖುಷಿ ಆಯ್ತು ಅವ್ರಿಗೆ. ಅವ್ರಿಗೆ ಏನ್ ಬೇಕಾಗಿಲ್ಲ, ನಾನು ಇಲ್ಲ 3000 ಕಿಲೋಮೀಟರ್ ದೂರ ಇದ್ದೀನಿ, ನನ್ನ ಕಡೆ ಏನೂ ಸಪೋರ್ಟ್ ಸಿಗ್ತಾ ಇಲ್ಲ, ನನ್ನ ಖುಷಿಯಿಂದ ಅವ್ರು ಖುಷಿ ಆಗಿದ್ದಾರೆ. ಅಂತ ಖುಷಿ ನೀವೆಲ್ಲ ನಿಮ್ಮ ತಂದೆ ತಾಯಿ ಅವರಿಗೆ, ನಿಮ್ಮ ಪೋಷಕ ಅವರಿಗೆ, ನಿಮ್ಮ ಶಿಕ್ಷಕ ಅವರಿಗೆ ಕೊಡಬೇಕು. ನಿಮ್ಮ ಸಕ್ಸಸ್ ಇಂದ ಅವ್ರು ಖುಷಿ ಆಗ್ತಾರೆ. ಬಟ್ ಅದಕ್ಕೆ ತುಂಬಾ ಹಾರ್ಡ್ ವರ್ಕ್ ಬೇಕಾಗತ್ತೆ, ನಿಜವಾಗಿ ಬೇಕಾಗತ್ತೆ. ನಿಮ್ಮ ಮಧ್ಯದಲ್ಲಿ ಕಾಂಪಿಟೇಷನ್ ಇರುತ್ತೆ, ಹೆಲ್ದಿ ಕಾಂಪಿಟೇಷನ್. ಆಯ್ತು, ಅವರಿಗೆ ಆ ಸಬ್ಜೆಕ್ಟ್ ಬೆಟರ್ ಬರ್ತಾ ಇರುತ್ತೆ, ನನಗೆ ಈ ಸಬ್ಜೆಕ್ಟ್ ಬೆಟರ್ ಗೊತ್ತಿರುತ್ತೆ, ನಾನು ಅವರಿಗೆ ಹೆಲ್ಪ್ ಮಾಡ್ತೇನೆ, ನೀವು ಅವರಿಗೆ ಹೆಲ್ಪ್ ಮಾಡಿ. ಒಬ್ಬರಿಗೆ ಮಾತ್ರ ಸಕ್ಸಸ್ ಬಿಡಬೇಕು ಅಂತ ಏನಿಲ್ಲ. ನಮ್ಮ ದೇಶದಲ್ಲಿ 100 ಜನ ಡಾಕ್ಟರ್ ಆಗ್ತಾರೆ, ದೇಶದ ಉದ್ಧಾರ ಆಗುತ್ತೆ. ಹೆಲ್ದಿ ಕಾಂಪಿಟೇಷನ್ ಇಂಪಾರ್ಟೆಂಟ್, ಅನ್ಹೆಲ್ದಿ ಕಾಂಪಿಟೇಷನ್ ಇಂಪಾರ್ಟೆಂಟ್ ಇಲ್ಲ. ನಾನು ಅವರಿಗೆ ಹೆಲ್ಪ್ ಮಾಡಲ್ಲ ಅಂತ ಅದು ಇಂಪಾರ್ಟೆಂಟ್ ಇಲ್ಲ. ನನಗೆ ಯಾಕೆ ಈ ಲಾಸ್ಟ್ ಮಾತು ಹೇಳಿದ್ದೀನಿ, ನಮ್ಮ ಲೈಫಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್, ನಾವು ಸಕ್ಸಸ್ಫುಲ್ ಆಗ್ತೀವಿ, ಅದರ ಜೊತೆಗೆ ನಾವು ಒಳ್ಳೆ ಹ್ಯೂಮನ್ ಬೀಯಿಂಗ್, ಒಳ್ಳೆ ಮನುಷ್ಯ ಕೂಡ ನಾವು ಆಗ್ಬೇಕು. ಈ ಕಾರ್ಯಕ್ರಮದಲ್ಲಿ ಮುಧೋಳ ಭಾಗದ ಅನೇಕ ವಿದ್ಯಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು ಭಾಗಿಯಾಗಿದ್ರು. ವಿದ್ಯಾರ್ಥಿಗಳಿಗೆ ಕಿಟ್ ನೀಡಲಾಯಿತು. ಜೊತೆಗೆ ಫೌಂಡೇಶನ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕೇವಲ ನಿರಾಣಿ ಕುಟುಂಬ ಮಾತ್ರ ಇದರಲ್ಲಿ ಪಾತ್ರ ಇಲ್ಲ. ಈ ನಿರಾಣಿ ಫೌಂಡೇಶನ್ ಬಳಗದ ಎಲ್ಲರ ಸಹಕಾರ ಇರೋದ್ರಿಂದನೇ ಇದು ಯಶಸ್ವಿ ಆಗ್ಲಿಕ್ಕೆ ಕಾರಣ ಆಗುತ್ತೆ. ನಾವು 16,000 ಮಂದಿ ಕರೆಸಿ SP ಅವ್ರ ಕರೆದು ನಮ್ಗೆ ಸಿಗೋದಿಲ್ಲ. ಆದರೆ ಈ 100 ವಿದ್ಯಾರ್ಥಿಗಳು ಇದ್ದಾಗ ಅವ್ರು ಬರ್ತಾರಂತಂದ್ರೆ ನಿಮ್ಗೆ ಸಹಕಾರ ಕೊಡ್ಲಿಕ್ಕೆ ಬಂದಾರ, ಒಳ್ಳೆ ಕೆಲಸ ಐತೆ ಅನ್ನೋ ಸಂಬಂಧ ಸಹಕಾರ ಕೊಡ್ಲಿಕ್ಕೆ ಬಂದಾರ. ನಂತರ ಅವರು ಆಗಲಿ ಅನ್ನೋ ಕಾರಣಕ್ಕೆ ಅವ್ರು ಬಂದಾರ. ಒಟ್ನಲ್ಲಿ ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ MRN ಫೌಂಡೇಶನ್ ಸಾಕ್ಷಿಯಾಯಿತು. ಇನ್ನು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಗುರಿಯನ್ನ ಇಟ್ಕೊಂಡಿದೆ. ರನ್ TV ನ್ಯೂಸ್, ಮುಧೋಳ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ,
ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.